ಲಾಲೂಜಿಗೆ ಮಗ ಸಿಎಂ ಆಗಬೇಕು, ಸೋನಿಯಾಗೆ ಮಗ ಪಿಎಂ ಆಗಬೇಕು ಎನ್ನುವಂತ ಆಸೆ. ಆದ್ರೆ ಎರಡೂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿ ಅಮಿತ್ ಶಾ ಕೊಂಕ್ ಮಾತನಾಡಿದ್ದಾರೆ. ಲಾಲೂಜಿಗೆ ಮಗ ಸಿಎಂ ಆಗಬೇಕು, ಸೋನಿಯಾಜಿಗೆ ಮಗ ಪಿಎಂ ಆಗಬೇಕು ಎನ್ನುವ ಆಸೆ. ಆದ್ರೆ ಎರಡೂ ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿ ಅಮಿತ್ ಶಾ ವ್ಯಂಗ್ಯವಾಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣಾ ರ್ಯಾಲಿಯಲ್ಲಿ ಹೇಳಿಕೆ. ಲಾಲು ಮೇವು ಹಗರಣ ರೂವಾರಿ ಕೈ ಪಕ್ಷ 12 ಲಕ್ಷ ಕೋಟಿ ಭ್ರಷ್ಟಾಚಾರವನ್ನೇ ಎದುರಿಸ್ತಾ ಇದೆ. ಅವರಿಬ್ಬರ ಆಸೆ ಎಂದೂ ಕೂಡ ಈಡೇರೋದಿಲ್ಲ ಅಂತ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಏನಾಯ್ತು? ಬಿಹಾರದ ಎಲೆಕ್ಷನ್ ನಲ್ಲಿ ನಡೆದಿರೋ ಘಟನೆ ಇದು. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಇದ್ದಾರಲ್ಲ, ಅವರು ತಮ್ಮ ಪುತ್ರ ತೇಜಸ್ವಿ ಅವರನ್ನ ಬಿಹಾರದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಅವರು ತಮ್ಮ ಪುತ್ರ ರಾಹುಲ್ ಗಾಂಧಿ ಅವರಿದ್ದಾರಲ್ಲ, ಅವರನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೂ ಆ ಎರಡೂ ಹುದ್ದೆಗಳ ಖಾಲಿ ಇಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಕೊಂಕಾಡಿದ್ದಾರೆ. ಬಿಹಾರದ ದರ್ಭಂಗ ಎನ್ನುವಂತಹ ಜಿಲ್ಲೆಯಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮಹಾಗಠಬಂಧನ್ ಅನ್ನ ಧಗ್ ಬಂಧನ್ ಅಂತ ಹೇಳಿ ಕರೆದ್ರು. ಲಾಲು ಪ್ರಸಾದ್ ಮೇವು ಹಾಗೂ ಬಿಟೋಮಿನ್ ಮತ್ತು ಉದ್ಯೋಗಕ್ಕಾಗಿ ಭೂಮಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ 12 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದೆ. ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನ ನಿಷೇಧಿಸಿದ್ರೆ ಮತ್ತು ಅದರ ಸದಸ್ಯರನ್ನ ಬಂಧಿಸಿದೆ. NDA ಅವರನ್ನ ಜೈಲಿನಿಂದ ಹೊರಗೆ ಬರಲು ಬಿಡ್ತಾ ಇಲ್ಲ. ಆರ್ಜೆಡಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ PFI ಸದಸ್ಯರನ್ನ ಜೈಲಿನಲ್ಲಿಯೇ ಇರಲು ಬಿಡುತ್ತಾರೆ ಅಂತ ಹೇಳಿ ಭಾವಿಸ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. NDA ಸರ್ಕಾರ ಬಿಹಾರದ 8.52 ಕೋಟಿ ಜನರಿಗೆ ಉಚಿತ ಪಡಿತರವನ್ನು ಒದಗಿಸ್ತಾ ಇದೆ. ಮುಖಾನ ಮಂಡಳಿಯನ್ನ ರಚಿಸಿದೆ ಮತ್ತು ಮನೆಗೆ 125 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಒದಗಿಸ್ತಾ ಇದೆ. ದರ್ಭಂಗಾದಲ್ಲಿ ಶೀಘ್ರದಲ್ಲಿಯೇ ಮೆಟ್ರೋ ರೈಲು ನಿರ್ಮಾಣವಾಗಲಿದೆ. ಈಗಾಗಲೇ ವಿಮಾನ ನಿಲ್ದಾಣವನ್ನ ನಿರ್ಮಿಸಲಾಗಿದೆ ಮತ್ತು ಏಮ್ಸ್ ಅನ್ನ ನಿರ್ಮಿಸಲಾಗ್ತಾ ಇದೆ. ಮಿಥಿಲಾದಲ್ಲಿ ಸೀತಾದೇವಿಯ ದೇವಾಲಯನ ನಿರ್ಮಿಸಲಾಗ್ತಾ ಇತ್ತು. ಅದರ ಭೇಟಿ ನೀಡಿದ ಎಲ್ಲಾ ಸ್ಥಳಗಳನ್ನು ರಾಮ ಸರ್ಕ್ಯೂಟ್ಗಳ ಸಂಪರ್ಕದಲ್ಲಿ ಇಡಲಾಗಿದೆ ಅಂತ ಹೇಳಿ ಅವರು ಮಾತನಾಡಿದ್ದಾರೆ. ಅಂದ್ರೆ ಲಾಲು ಪುತ್ರನನ್ನ ಬಿಹಾರದ ಸಿಎಂ ಆಗಿ, ಸೋನಿಯಾ ಪುತ್ರನನ್ನ ಪ್ರಧಾನಿಯನ್ನಾಗಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ರೆ ಅದು ಆಗೋದಿಲ್ಲ ಅಂತ ಹೇಳಿ ಶಾ ಹೇಳಿಕೆಯನ್ನ ನೀಡಿರುವಂತದ್ದು. ಲಾಸ್ಟ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.